ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ, ಸಂಪತ್ತು, ಆಯುಷ್ಯ, ಆರೋಗ್ಯ ಎಲ್ಲವನ್ನು ದಯಪಾಲಿಸಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ. ನಾವು ಕೆಲವೊಂದು ಸಲ ಅರ್ಜೆಂಟಾಗಿ ನಮಗೆ ಹಣ ಬೇಕಾಗಿರುತ್ತೆ. ಆವಾಗ ನಾವೇನು ಮಾಡೋದು, ಏನು ಮಾಡಿದರೆ ನಮಗೆ ಎಮರ್ಜೆನ್ಸಿಯಾಗಿ ಹಣ ಸಿಗುತ್ತೆ ಅನ್ನೋದನ್ನು ನಾನಿವತ್ತು ಹೇಳ್ತೇನೆ. ನೋಡಿ, ಸಿಂಪಲ್ ಆಗಿರುವಂತಹ ಕೆಲವೊಂದು ತಂತ್ರಗಳನ್ನಿರ್ಬೋದು, ದೈವಿಕ ಸಂಕೇತ ಇರ್ಬೋದು, ದೈವಿಕ ವಾಕ್ಯ ಇರ್ಬೋದು, ದೈವಿಕ ಮಂತ್ರ ಇರ್ಬೋದು. ಸೊ ಸಿಂಪಲ್ ಆಗಿರುವಂತಹ ನಾವು ತಂತ್ರಗಳನ್ನು ಮಾಡೋದ್ರಿಂದ ನಮಗೆ ಬೇಕಾದಂತಂತೂ ನಾವೇ ಪಡೆಯಬಹುದು. ಕೆಲವೊಂದು ಸಲ ತುಂಬ ಟೆನ್ಷನ್ ಮಾಡ್ಕೊಳ್ತೇವೆ. ಹಣಕ್ಕೋಸ್ಕರ ಖರ್ಚು ಯಾವಾಗ ಬರುತ್ತೆ, ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ಕೆಲವ್ರ ಜೊತೆ ಹಣ ಇರುತ್ತೆ, ಕೆಲವ್ರ ಜೊತೆ ಹಣ ಇರಲ್ಲ. ಕೆಲವರಿಗೆ ಯಾರು ಕೇಳಿದ್ರೂ ಕೊಡಲ್ಲ, ಇನ್ನು ಕೆಲವರಿಗೆ ಯಾರು ಕೇಳಿಲ್ಲ ಅಂದ್ರೂ ಕೊಡ್ತಾರೆ. ಇಂಥ ಸಮಯದಲ್ಲಿ ನಾವು ಹಣಕಾಸಿನ ವಿಷಯದಲ್ಲಿ ಏನು ಮಾಡಿದರೆ ನಮಗೆ ಅರ್ಜೆಂಟಾಗಿ ಎಮರ್ಜೆನ್ಸಿಯಾಗಿ ಹಣ ಬೇಕಿರುತ್ತೆ. ಸೊ ಏನು ಮಾಡಿದರೆ ನಮ್ಮ ಜೊತೆ ಹಣ ಇಲ್ಲ, ನಮಗೆ ಯಾರು ಕೊಡುವವರು ಇಲ್ಲ, ಆದ್ರೂ ಅರ್ಜೆಂಟಾಗಿ ಎಮರ್ಜೆನ್ಸಿಯಾಗಿ ನಮಗೆ ಹಣದ ಅವಶ್ಯಕತೆ ಉಂಟು. ಆವಾಗ ನಾವು ಏನು ಮಾಡಿದರೆ ನಮಗೆ ಆ ಮೂಮೆಂಟಲ್ಲಿ ಹಣ ಸಿಗುತ್ತೆ ಎಮರ್ಜೆನ್ಸಿ ಆಗಿ ಅನ್ನೋದನ್ನು ನಾನು ಹೇಳ್ತೇನೆ. ನೋಡಿ, ಫಸ್ಟ್ ಆಫ್ ಆಲ್ ಏನಂದರೆ ಇಲ್ಲಿ ಏನು ಮಾಡಬೇಕು ಅಂದರೆ, ನಾವು ಎಲ್ಲರೂ ಹೇಳ್ತೇವೆ ನಾವು ಸೇವಿಂಗ್ಸ್ ಮಾಡಬೇಕು. ಏನಕ್ಕಂದರೆ ನಮ್ಮದು ಕಷ್ಟ ಕಾಲಕ್ಕೆ ಹಣ ಬೇಕಾಗಿರುತ್ತೆ. ಹೌದು, ಸೇವಿಂಗ್ಸ್ ಮಾಡ್ತೇವೆ. ಬಟ್ ಆ ಹಣ ನಮ್ಮ ಕೈಗೆ ತಕ್ಷಣ ಸಿಗುತ್ತಾ, ಎಮರ್ಜೆನ್ಸಿ ಮೂಮೆಂಟಲ್ಲಿ ಸಿಗುತ್ತಾ, ಅರ್ಜೆಂಟ್ ಉಂಟು ನಿಮ್ಗೆ ಯಾವಾಗ ಸಿಗುತ್ತಾ? ಕೆಲವೊಂದು ಸಲ ಸಿಗುತ್ತೆ, ಇನ್ನು ಕೆಲವೊಮ್ಮೆ ಆಲ್ಮೋಸ್ಟ್ 95% ಅದು ಸಿಗೋದಿಲ್ಲ. ಯಾವಾಗ ನಮಗೆ ಹಣ ಬೇಕಿರುತ್ತೆ, ನಮ್ಮದೇ ಹಣ ನಾವು ಸಾಲ ಕೊಟ್ಟಿರ್ತೇವೆ ಅಥವಾ ಎಲ್ಲ ಒಂದು ಇಟ್ಟಿರ್ತೇವೆ, ಎಮರ್ಜೆನ್ಸಿಯಾಗಿ ನಮಗೆ ಹಣ ಬೇಕು, ಆವಾಗ ಅದು ಸಿಗೋದೇ ಇಲ್ಲ, ಯಾವಾಗಲೂ ಹಾಗೇನೆ. ಸೊ ಹಾಗಾಗಿ ಅಂಥ ಸಮಯದಲ್ಲಿ ನೀವು ಈ ಒಂದು ದೈವಿಕ ಸಂಕೇತದಿಂದ, ದೈವಿಕ ತಂತ್ರದಿಂದ ನೀವು ನಿಮಗೆ ಏನು ಹಣ ಬೇಕು ನೋಡಿ, ಅರ್ಜೆಂಟಾಗಿ ಎಷ್ಟು ಬೇಕಿತ್ತು ಅಮೌಂಟ್ ಹಾಕಿರ್ಬೋದು. ಸೊ ಅರ್ಜೆಂಟಾಗಿ ನೀವು ಇದನ್ನು ಮಾಡೋದ್ರಿಂದ ತಕ್ಷಣ ನಿಮಗೆ ಹಣ ಹೆಂಗೆ ಸಿಗುತ್ತೆ ನೀವು ಅಂದ್ಕೊಳ್ಬೋದು. ಇದೆಲ್ಲ ಆಗುತ್ತಾ, ನಡೆಯುತ್ತಾ? ಏನಕ್ಕೆ ನಡೆಯಬಾರ್ದು? ಸರ್ವಶಕ್ತನಾದ ಭಗವಂತ, ನಿಮ್ಮ ಇಷ್ಟದೇವರು, ಗುರುಗಳು ಮನಸ್ಸು ಮಾಡಿದರೆ ಎಷ್ಟು ಸೆಕೆಂಡ್ ಬೇಕು ನಿಮಗೆ ತಕ್ಷಣ ಹಣದ ಸಮಸ್ಯೆ ಬಗೆಹರಿಲಿಕ್ಕೆ. ಫ್ಯೂ ಸೆಕೆಂಡ್ ಕೂಡ ಬೇಡ. ಅಂದರೆ ಇಲ್ಲಿ ನಂಬಿಕೆ ಅನ್ನೋದು ಬೇಕಾಗಿರುತ್ತೆ. ನೀವು ಏನು ಕೆಲಸಕ್ಕೆ ಆ ಅಮೌಂಟನ್ನು ಬಯಸ್ತಾ ಇದ್ದೀರಾ, ಸೊ ಅದರಿಂದ ನಿಮಗೆ ಒಳ್ಳೆಯದಾಗುತ್ತಾ, ನಿಮ್ಮ ಮನೆಯವ್ರಿಗೆ ಒಳ್ಳೆಯದಾಗುತ್ತೆ, ಎಮರ್ಜೆನ್ಸಿಯಾಗಿ ಅದರಿಂದ ಯಾರಿಗಾದರೂ ಒಳ್ಳೆಯದಾಗುತ್ತಾ, ತಕ್ಷಣ ನಿಮಗೆ ಇದರಿಂದ ಹಣ ಸಿಗುತ್ತೆ. ಇದು 100% ನಿಮಗೆ ವರ್ಕ್ ಆಗುತ್ತೆ. ನಿಮಗೆ ಯಾವಾಗ ಎಮರ್ಜೆನ್ಸಿಯಾಗಿ ಹಣ ಬೇಕು ಅರ್ಜೆಂಟಾಗಿ, ನೀವು ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದೀರಾ, ಇಕ್ಕಟ್ಟಿನಲ್ಲಿದ್ದೀರಾ, ನಿಮಗೆ ನೋವುಂಟು, ದುಃಖ ಉಂಟು, ಬೇರೆಯವರಿಗೆ ನೀವು ಸಹಾಯ ಮಾಡಬೇಕು, ನಿಮ್ಮ ಜೀವನಕ್ಕೆ ನಿಮಗೆ ಆಗಬೇಕು ಹಣ, ತಕ್ಷಣ ಇದು ನಿಮಗೆ ವರ್ಕ್ ಆಗುತ್ತೆ. ಸಲ ನಿಮಗೆ ಹಣದ ಅವಶ್ಯಕತೆ ಇರುತ್ತೆ, ಏನೋ ಒಂದು ಕೆಲಸ ನಡಿಬೇಕು, ತಕ್ಷಣ ನಿಮಗೆ ಹಣ ಇರಲ್ಲ, ಅದು ಪೆಂಡಿಂಗ್ ಆಗಿ ಬಿಡುತ್ತೆ. ಹಣ ಇಲ್ಲಾಂದರೆ ಅದು ವರ್ಕ್ ಮುಂದುವರಿಯಲ್ಲ, ಕಂಪ್ಲೀಟ್ ಆಗಲ್ಲ. ಸೊ ತಕ್ಷಣ ಹಣ ಬೇಕು ನಿಮಗೆ. ಇಂಥ ಸಮಯದಲ್ಲಿ ನೀವು ಈ ಒಂದು ದೈಹಿಕ ಸಂಕೇತವನ್ನು ಜಪ ಮಾಡೋದ್ರಿಂದ ಅಥವಾ ನಿಮ್ಮ ಲೆಫ್ಟ್ ಅಂದರೆ ಎಡ ಕೈಯಲ್ಲಿ ಎಲ್ಲರೂ ನಿಮ್ಮ ಬಾಡಿ ಲೆಫ್ಟ್ ಸೈಡಲ್ಲಿ ಇದನ್ನು ಬರೆಯೋದ್ರಿಂದ ಸೊ ಖಂಡಿತವಾಗಿಯೂ ನಿಮಗೆ ಎಮರ್ಜೆನ್ಸಿ ಆಗಿ ಹಣ ತಕ್ಷಣ ಸಿಗುತ್ತೆ. ನೀವು ಎಷ್ಟು ಅಮೌಂಟ್ ಬಯಸ್ತೀರಾ ಅಷ್ಟೇ ಸಿಗುತ್ತೆ. ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಇಷ್ಟ ದೈವ ಇರ್ಬೋದು, ದೇವರುಗಳಿರ್ಬೋದು, ಗುರುಗಳು ಇರಬಹುದು, ಸರ್ವಶಕ್ತನಾದ ಭಗವಂತ ಯೂನಿವರ್ಸ್ ಹೆಸರಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಏನಕ್ಕಂದರೆ ಈ ಜಗತ್ತು ನಡೆಯಬೇಕಂದ್ರೆ ಸರ್ವಶಕ್ತನಾದ ಭಗವಂತನ ಆಶೀರ್ವಾದ ಇಲ್ಲದೆ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಲ್ಲ. ಸೊ ಹಾಗಾಗಿ ಅವರ ಆಶೀರ್ವಾದ, ಅವರ ಬ್ಲೆಸ್ಸಿಂಗ್ಸನ್ನು ನಿಮಗೆ ಬೇಕಾಗಿರುತ್ತೆ. ಹಾಗಾಗಿ ನೀವು ಫಸ್ಟಿಗೆ ನಿಮ್ಮ ಇಷ್ಟ ದೇವರು, ಗುರುಗಳು ಯಾರನ್ನು ಇರ್ಬೋದು, ಸರ್ವಶಕ್ತನಾದ ಭಗವಂತ ಯೂನಿವರ್ಸ್ ಹೆಸರಲ್ಲಿ ಮಾಡಿ. ಖಂಡಿತವಾಗಿ ನಿಮಗೆ ಇದು ತಕ್ಷಣ ಹಣದ್ದು ಏನು ಸಮಸ್ಯೆ ಅಂತ ಅದು ಪರಿಹಾರ ಆಗುತ್ತೆ. ಜಸ್ಟ್ ನೀವು ಇದನ್ನು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಇದನ್ನು ಅಂದರೆ ಎಡ ಕೈಯಲ್ಲಿ ಇದನ್ನು ನೀವು ಬರೀಬೇಕಾಗುತ್ತೆ. ಈ ಸಂಕೇತವನ್ನು ಜಸ್ಟ್ ಇಮ್ಯಾಜಿನೇಷನ್ ಮಾಡಿ, ನನಗೆ ಈಗ ಹಣದ ಸಮಸ್ಯೆ ಉಂಟು, ಇದು ನಮ್ಮದು ಸಾಲ್ವ್ ಆಗಬೇಕು. ಜಸ್ಟ್ ನೀವು ಪ್ರಾರ್ಥನೆ ಮಾಡ್ತೀರಾ, ಇದನ್ನು ಬರ್ಕೊಳ್ತೀರಾ, ಜಸ್ಟ್ ಅಷ್ಟೇ ಮಾಡಿ. ಮತ್ತೇನು ಮಾಡಬೇಕು ಅಂತಿಲ್ಲ. ಮತ್ತು ಇಲ್ಲಿ ಇನ್ನೊಂದು ವಿಷಯ ಮೇಯ್ನಾಗಿ ನಂಬಿಕೆ ಇರಬೇಕು. ಏನೇ ಒಂದು ಕೆಲಸ ಮಾಡ್ತೀರಾ, ಆ ದೈವವನ್ನು, ಗುರುಗಳನ್ನು, ಸರ್ವಶಕ್ತನಾದ ಭಗವಂತನನ್ನು ನೆನೆಸ್ಬಿಟ್ಟು ನಂಬಿಕೆಯನ್ನು ಇಟ್ಟು ಮಾಡಿ. ಇದರಿಂದ ವರ್ಕ್ ಆಗುತ್ತೆ, ಇದರಿಂದ ಒಳ್ಳೆಯದಾಗುತ್ತೆ, ಎಮರ್ಜೆನ್ಸಿಯಾಗಿ ಅರ್ಜೆಂಟಾಗಿ ನನಗೆ ಹಣ ಬರುತ್ತೆ, ನಂದು ವರ್ಕ್ ಕಂಪ್ಲೀಟ್ ಆಗುತ್ತೆ. ಈ ದೈವಿಕ ಸಂಕೇತ ಬಂದುಬಿಟ್ಟು ಈ ರೀತಿ ಉಂಟು. ಇದನ್ನು ನೀವು ಯಾವುದೇ ಶಾಯಿಯಲ್ಲಿ ಬರೀಬೋದು, ಯಾವುದೇ ಕಲರದ್ದು ಶಾಯಿಯಲ್ಲಿ. ಇದು ದೈವಿಕ ಸಂಕೇತ ಬಂದುಬಿಟ್ಟು 8 9 7, ಹಾಗೆಯೇ ಕೆಳಗೆ 7 8 1 ಅಂತ ಬರೀಬೇಕು. 8 9 7 ಕೆಳಗೆ 7 8 1. ನೀವು ಅಂದ್ಕೊಳ್ಬೋದು ಇದು ಹೆಂಗೆ ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೆ ಅಂತ. ನೋಡಿ, ನಂಬಿಕೆ ಇರಬೇಕು ನಿಮಗೆ ಆ ದೇವರ ಮೇಲೆ. ಸೊ ಹಾಗೇನೆ ಸರ್ವಶಕ್ತನಾದ ಭಗವಂತನ ಮೇಲೆ ಅರ್ಜೆನ್ಸಿಯಾಗಿ ಇದು ದೈವಿಕ ಸಂಕೇತ ಅತ್ಯಂತ ತುಂಬ ಶಕ್ತಿಶಾಲಿಯಾದದ್ದು. ನಿಮಗೇನು ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ರಿಸಲ್ಟ್ ಬಂದ ನಂತರ ನಿಮಗೆ ಇಲ್ಲಿ ನೀವು ಆ ದೇವರನ್ನು ನೆನೆಸ್ಬಿಟ್ಟು
ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಬೇಕಾಗುತ್ತೆ. ಹಾಗೆಯೇ ನಿಮ್ಮ ಅನುಭವವನ್ನು ಒಂದು ಶೇರ್ ಮಾಡಿ, ಒಂದೆರಡು ಮಾತಿನಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಣಕಾಸಿನ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಅದರ ಬಗ್ಗೆ ನಾವು ಟೆನ್ಷನ್ ಮಾಡ್ಕೊಳ್ಬೇಕು ಅಂತ ಇಲ್ಲ. ಸೊ ಸಣ್ಣ ಸಣ್ಣ ತಂತ್ರಗಳನ್ನು ಮಾಡೋದ್ರಿಂದ ನಮಗೆ ಖಂಡಿತವಾಗಿಯೂ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ನಾವೇನು ಬಯಸ್ತೇವೆ ಅದು ನಮಗೆ ಸಿಗುತ್ತೆ. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಹೆಲ್ಪ್ ಆಗಲಿ. ಸೊ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ದು ಏನಾದರೂ ಸಮಸ್ಯೆ ಇದ್ದರೆ ನನ್ನ ಜೊತೆ ಹೇಳಿ. ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಖುಷಿಯಾಗಿರಿ, ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.